ಹಾಯ್ ನಮಸ್ಕಾರ. ಇವತ್ತು ನಾನು ಶೇಂಗಾ ಹೋಳ್ಗೆ ಮಾಡಾಕತ್ತೀನಿ. ಶೇಂಗಾ ಹೋಳ್ಗೆ ಮಾಡೋಕೆ ಇಲ್ಲಿ 1 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡಿ. ಹಾಕಿಬಿಟ್ಟು 2 ಸ್ಪೂನ್ ಅಷ್ಟೇ ನಾನು ಸಣ್ಣ ರವಾನ ಹಾಕ್ಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕತ್ತೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೋಬೇಕು. ಇವಾಗ ಹಿಟ್ಟನ್ನು ನೋಡಿ ನಾದ್ಕೊಂಡು ನಾನು ನಾದೀನಿ. ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮ್ಯಾಗ ಒಂದು ಏನರ ಮುಚ್ಚಿ ಸೈಡಿಗೆ ಇಟ್ಟೀನಿ. ಇವಾಗ ಶೇಂಗಾ ಹಣ್ಣು ಹುರ್ಕೊಳಕತ್ತೀನಿ. ನಾನು ಒಂದು ಕಪ್ ಅಷ್ಟು ಶೇಂಗಾ ತೊಗೊಂಡು ನಾನು ಶೇಂಗಾ ಹಣ್ಣ ಉರಿ ಕಡಿಮೆ ಇಟ್ಕೊಂಡು ಶೇಂಗಾ ಹಣ್ಣು ಹುರಿಬೇಕು. ಇಲ್ಲಕಂದ್ರೆ ಅವು ಮ್ಯಾಗೆಲ್ಲ ಹುರಿದಾಗರ್ಗತೆ ಕಾಣ್ತಾವೆ, ಒಳಗೆ ಹಸಿನ ಇರ್ತಾವೆ ನೋಡಿ. ಇವಾಗ ಶೇಂಗಾ ಸೊಪ್ಪೆಲ್ಲ ಸುಲಿಯಾಗತ್ತವು. ಇವಾಗ ನೋಡಿ ಒಂದು ಪ್ಲೇಟಿಗೆ ಹಾಕಿ ಶೇಂಗಾ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಇಟ್ಕೊಂಡು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡಿ. ಇದಕ್ಕೆ ಒಂದು 5 ಏಲಕ್ಕಿಯನ್ನು ಹಾಕ್ಕೊಂಡಿನಿ ನಾನು. ಹಾಕಿಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದೀನಿ ನೋಡಿ. ಇವಾಗ ಇದ್ರೊಳಗೆ ಬೆಲ್ಲನೂ ಹಾಕ್ಕೋಬೋದು. ನಾನು ಬೆಲ್ಲ ಇವಾಗ ಹಾಕಿಲ್ಲ. ಇದಕ್ಕೆ ನೋಡಿ ಇವಾಗ ಒಲೆ ಮ್ಯಾಗೊಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡಿನಿ. ಅದಕ್ಕೆ 1 ಕಪ್ ಅಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ ನಾನು. ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸಿ ನಾನು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ರು ಅದಕ್ಕೆ ಹಾಕ್ತೀನಿ. ಇದನ್ನೇನು ಪಾಕ ಮಾಡೋದೇನು ಇಲ್ಲ, ಹಂಗೆ ಜಸ್ಟ್ ಬೆಲ್ಲನ ಕರಗಿಸ್ಕೋಬೇಕು. ಇವಾಗ ನೋಡಿ ಕರಗಿಸಿದ್ದ ಬೆಲ್ಲನ ಶೇಂಗಾ ಪೌಡ್ರಿಗೆ ಹಾಕ್ಕೊಳಕತ್ತೀನಿ ನಾನು. ಹಾಕಿಬಿಟ್ಟು ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡಿ ಇವಾಗ ನೋಡಿ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡಿ ಇವಾಗ ನೋಡಿ ಕೈಲಿಂದ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿ ನೋಡಿ. ಈ ಥರ ಈ ಸೈಜ ಉಂಡೆಯನ್ನು ಮಾಡ್ಕೊಳತ್ತೀನಿ ನಾನು. ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳಕತ್ತೀನಿ. ಈ ಥರ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾಡಿ ಒಂದು ಪ್ಲೇಟ್ನಾಗ ಇಟ್ಕೊಂಡು ನಾನು, ಯಾಕಂದ್ರೆ ಮಾಡೋಕೆ ಈಜಿ ಆಗುತ್ತೆ ನೋಡಿ. ಮಾಡಿ ಇಟ್ಕೊಂಡು ನಾನು ಇವಾಗ ನೋಡಿ ಹಿಟ್ಟು ನೆನೆದೈತಿ. ಇದನ್ನ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಇವಾಗ ನೋಡಿ ಈ ಸೈಜ್ ಉಳ್ಳಿಯನ್ನು ನಾನು ಹರ್ಕೊಂಡಿನಿ. ಇದನ್ನ ಕೈ ಒಳಗೆ ಈ ಥರ ಅಗಲ್ ಮಾಡಿ ಇದನ್ನು ಮಾಡಿಟ್ಕೊಂಡಿದ್ದು ಶೇಂಗಾ ಹೂರಣವನ್ನು ಅದ್ರೊಳಗೆ ತುಂಬಾಕತ್ತೀನಿ ನೋಡಿ. ಈ ಥರ ಮಾಡಿ ಹೆಚ್ಚಿಗಿದ್ದಿದ್ದು ಹಿಟ್ಟನ್ನು ತೆಗಿಯಾಕತ್ತೀನಿ ನಾನು. ತೆಗೆದ್ಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿ ನೋಡಿ ಇವಾಗ ತೀಡಾಕತ್ತೀನಿ ನೋಡಿ. ಸಿಂಪಲ್ಲಾಗಿ ಈ ಮಾಡೋಕೆ ತುಂಬ ಸುಲಭ ನೋಡಿ. ಇನ್ನೊಂದು ಮಾಡಕತ್ತೀನಿ ನಾನು. ನೋಡಿ ಎಲ್ಲ ಕಡೆ ತೆಳಗೆ ತೇಡಿ ನೋಡಿ. ಇವಾಗ ಹಂಚ ಕೈಯಾಗ ಇಟ್ಟಿದ್ದು ನಾನು ಇವಾಗ ಹಾಕ್ಕೊಳಕತ್ತೀನಿ ನೋಡಿ. ಹಾಕಿಬಿಟ್ಟು ಇದನ್ನು ಹೊಳಿಸಿ ಹಾಕಕತ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬೈತಿ ನೋಡಿ, ಎಷ್ಟು ಚಂದ ಉಬ್ಬೈತಿ ನೋಡಿ. ನಾನು ಇನ್ನೊಂದು ತೇವೆ ಒಳಗೆ ಹಾಕೀನಿ. ಇದನ್ನು ಹೊಳಿಸಿ ಹಾಕಿ ನೋಡಿ. ನೋಡಿ ಶೇಂಗಾದ ಹೋಳಿಗೆ
ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾರು ಬೇಕಾದ್ರೆ ಮಾಡ್ಕೋಬೋದು. ಭಾಳ ಸುಲಭ ಮಾಡೋಕೆ. ತಿನ್ಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ ರೆಡಿ ಅದು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.